ಧರಣಿ ಧಿಕ್ಕಾರ ಬೇಕೇ ಬೇಕು ಅಂಬೇಡ್ಕರ್ ಅವರಿಗೆ ಬಂಧುಗಳೇ, ಏನಿ ದಿನ ಬಹುಜನ ಸಂಘಟನೆಗಳ ಒಕ್ಕೂಟ ಬಹುಜನ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಮಿತಿಯ ಒಂದು ಸಹಯೋಗದಲ್ಲಿ ಈ ದಿನ ಮುಳಬಾಲ್ ತಾಲೂಕಿನ ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನು ಈ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬಹುಪಾಲು ಶ್ರಮಿಕ ವರ್ಗದ ಒಂದು ಪಾಲಾಗಿರ್ತದೆ. ದೇಶದಲ್ಲಿ ಶ್ರಮಿಕ ವರ್ಗ ಇಲ್ಲ ಅಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯು ಕೂಡ ಕುಂಠಿತವಾಗುತ್ತೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಏನು ರಾಜ್ಯಾದ್ಯಂತ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳು ಏನು ಅವರು ಕಟ್ಟಡ ಕಾರ್ಮಿಕರಿಗೆ ಒಂದು ಸೇಫ್ಟಿ ಕಿಟ್ಗಳಾಗಿರ್ಬೋದು, ಹಾಗೆಯೇ ಏನು ಆ ಒಂದು ಕಟ್ಟಡ ಕಾರ್ಮಿಕರಲ್ಲಿ ಪ್ಲಂಬರ್ ಆಗಿರ್ಬೋದು, ಪೇಂಟರ್ಗಳಾಗಿರ್ಬೋದು, ಅವ್ರಿಗೆ ಬರ್ತಾ ಇರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ವಂಚನೆ ಮಾಡಿ ಅವರಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಸಲಕರಣೆಗಳಲ್ಲಿ ಗುಣಮಟ್ಟ ನೋಡಿ ಈ ಒಂದು ಯಾವ ರೀತಿ ಕೊಟ್ಟಿದ್ದಾರೆ ಇವೆಲ್ಲನ ಅಂತಂದ್ಬಿಟ್ಟು ತಾವು ಗಮನಿಸಬಹುದು. ಸೇಫ್ಟಿ ಕಿಟ್ಗಳು ಯಾವ ರೀತಿ ಒಂದು ಎಲ್ಲಾನು ಒಂದೇ ಸೈಜು, ಈ ಕಾರ್ಮಿಕರು ಹಾಕೋ ಅಂತ ಶೂಗಳಿಂದ ಹಿಡಿದು ಅವರು ಏನು ಉಪಯೋಗಿಸುವಂತ ಕರಣಿಗಳು ಮಟ್ಕೋಲುಗಳು ಯಾವ ರೀತಿ ಒಂದು ಗುಣಮಟ್ಟ ಇಲ್ಲದೆ ಇರತಕ್ಕಂತ ಸಲಕರಣೆಗಳನ್ನು ನೀಡಿದ್ದಾರೆ ಅಂತಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಒಂದು ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು ಶ್ರಮಿಕ ವರ್ಗ ಏನು ಬಿಸಿಲು ಮಳೆ ಅಂದಿರ ಕೆಲಸ ಮಾಡ್ಬೇಕಾಗತ್ತೆ. ಅಂತ ಹೊತ್ತು ಒಂದು ನಿಟ್ಟಿನಲ್ಲಿ ಅವರ ಒಂದು ಪ್ರಾಣಕ್ಕೆ ತಾವು ಒಂದು ಬೆಲೆಯನ್ನ ಒಂದು ಕೊಡುವ ಒಂದು ಮುಖಾಂತರ ಉತ್ತಮವಾದ ಒಂದು ಗುಣಮಟ್ಟ ಒಂದು ಕಾಪಾಡುವ ಒಂದು ಜವಾಬ್ದಾರಿ ತಮ್ದಾಗಿರ್ತದೆ. ಆದ್ರೆ ನೋಡಿ ಇಲ್ಲಿ ಮೇಲೆಯಿಂದ ಬಿದ್ರೆ ಅವ್ರ ತಲೆ 2 ಪೀಸ್ ಆಗತ್ತೆ ಅಂತ ಒಂದು ನೋಡಿ ಇಲ್ಲೇ ನೋಡಿ ಸುಮ್ನೆ ಹಂಗ್ ಹೊಡಿತಾ ಇದ್ದೀನಿ. ಇಂತ ಒಂದು ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಅವರು ನೋಡಿ ಯಾವ ರೀತಿ ಅವರು ಕೆಲಸ ಮಾಡ್ಬೇಕು ಅಂತಂದ್ಬಿಟ್ಟು ಕಾರ್ಮಿಕ ಸಚಿವರು ತಾವ ನೋಡಿ. ಸ್ವಾಮಿ ಸಂತೋಷ್ ಲಾಡ್ ಅವ್ರೆ, ದಯವಿಟ್ಟು ಇದನ್ನ ನೋಡಿ. ಈ ಒಂದು ಪೀಸ್ ಆದಂಗೆ ಅವ್ರ ತಲೆಗಳು ಕೂಡ ಮೇಲೆಯಿಂದ ಬಿದ್ರೆ ಪೀಸ್ ಆಗ್ತವೆ. ಯಾಕೆ ಶ್ರಮಿಕ ವರ್ಗ ದೇಶದಲ್ಲಿ ಇರೋ ತಮ್ಗೆ ಇಷ್ಟ ಇಲ್ವಾ? ಅವ್ರ ರಕ್ಷಣೆ ನಿಮ್ಗೆ ಇಷ್ಟ ಇಲ್ವಾ ಹೇಳಿ? ಈ ದೇಶವನ್ನ ಒಂದು ಸುಂದರವಾಗಿ ಕಟ್ಟುವಂತ ಒಂದು ಪಾತ್ರ ಅವ್ರದ್ದು ಅಂತ ಎಲ್ರಿಗೂ ಗೊತ್ತು. ಆದ್ರೂ ಕೂಡ ಶ್ರಮಿಕ ವರ್ಗವನ್ನ ಎಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿ ಯಾಕೆ ಬೇಕು? ಕಾರ್ಮಿಕರ ರಕ್ಷಣೆ ನಿಮ್ಗಿಲ್ವಾ? ಒಂದು ಕಾರ್ಮಿಕರನ್ನ ರಕ್ಷಣೆ ಮಾಡೋದಾಗ್ಲಿ, ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ಸರಿಯಾದ ಸಮಯಕ್ಕೆ ನೀಡುವಂತ ವ್ಯವಸ್ಥೆ ನೋಡಿ. ಎಲ್ಲ ಒಂದೇ ಸೈಜ್ ಶೂಸು. ಹಾಕೊಳ್ದಿರ ಇರ್ಲಿ, ತಾವು ತಯಾರು ಮಾಡಿ ಕೊಡ್ಬೇಕು. ಯಾರಿಗೋ ಒಬ್ಬರು ಕೊಟ್ಟಿರ್ತೀರಿ, ಕಾಂಟ್ರಾಕ್ಟ್ ಕೊಟ್ಟಿರ್ತಾರ, ಇಲ್ಲಾಂದ್ರೆ ನೀವೇ ತಯಾರು ಮಾಡ್ತಿರೋ ಗೊತ್ತಿಲ್ಲ. ನೀವು ಯಾವ ರೀತಿ ಹಾಕೋಬೇಕು? ಅವ್ರ ಕೆಲಸ ಮಾಡೋದ ಏನು ಎಲ್ಲ ಒಂದೇ ಸೈಜ್ ಇರ್ತದ? ಈ ರೀತಿ ಕೊಟ್ಟಿದ್ದಾರೆ ಸಲಕರಣೆಗಳು. ಇನ್ನು ಹಲವಾರು ಒಂದು ಕರಣಿಗಳಾಗಿರ್ಬೋದು, ಮುಟ್ಟು ಹಿಂಗೆ ಒಂದ್ ಇಟ್ಟಿಗೆ ಇಟ್ಟು ಹಿಂಗೆ ಸಿಮೆಂಟ್ ಹಾಕೋ ಹೊತ್ತಿಗೆ ಮುರಿದೋಗತ್ತೆ ಅಂತ ಒಂದು ಸಲಕರಣೆಗಳನ್ನ ನೀಡಿದಿರಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಸುಮಾರು ಏನು ಒಂದು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಏನಾಗಿದೆ ಅಂತಂದ್ರೆ ಈ ಕಾರ್ಮಿಕ ಅಧಿಕಾರಿಗಳು ದಳ್ಳಾಳಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗಿ ಕೂಡ ಬಿಸಿಲು ಮಳೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಮಿಕರಿಗೆ ಇವತ್ತು ಅಧಿಕಾರಿಗಳು ಕೂಡ ಮೋಸ ಮಾಡ್ತಾ ಇದ್ದಾರೆ. ಸರ್ಕಾರದ ಉದ್ದಕ್ಕೂ ಏನು ಅಧಿಕಾರಿಗಳಿದೆ ಎಲ್ಲರೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನಗಳಿಗೆ ಅವರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅವ್ರು ಬರಲ್ಲ. ಆದ್ರೆ ಬೇರೆ ಸಂಘಟನೆ ಕಟ್ಕೊಂಡು ಅವರು ದುಡ್ಡು ಕಾಸು ಕೊಡೋರಿಗೆ ಬೇಗ ಅಲಾಟ್ಮೆಂಟ್ ಆಗತ್ತೆ. ಸ್ಕಾಲರ್ಶಿಪ್ಸ್ ಆಗ್ಲಿ ಇನ್ನೊಂದಾಗ್ಲಿ. ಅವರ ಒಂದು ಬಡವರ ಒಂದು ಮಕ್ಕಳ ಓದೋ ಲ್ಯಾಪ್ಟಾಪ್ ಇಂದ ಹಿಡಿದು ಎಲ್ರಿಗೂ ಕೂಡ ವಂಚನೆಗಳಾಗ್ತಾ ಇದಾವೆ. ಈ ನಿಟ್ಟಿನಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ
ಏನು ಈ ದಿನ ಒಕ್ಕೂಟದಲ್ಲಿ ಕಾರ್ಮಿಕ ಸಮಿತಿ ಇತರೆ ಅಂಗ ಸಮಿತಿಗಳೇನು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟವನ್ನ ತಾವು ಗಮನಿಸಿ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ತಾವು ಉತ್ತಮ ರೀತಿಯಲ್ಲಿ ಅವ್ರಿಗೆ ನೀಡದೇ ಇದ್ದ ಪಕ್ಷದಲ್ಲಿ ರಾಜ್ಯಾದ್ಯಂತನೂ ಕೂಡ ನಿಮ್ಮ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ ನಾವು ಬೃಹತ್ ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಇನ್ನೊಂದು ಮಾತು ತಾವು ಗಮನಿಸ್ಬೇಕು. ಯಾಕೆಂತಂದ್ರೆ ಇವತ್ತು ಇಡೀ ಶ್ರಮಿಕ ವರ್ಗ ನಿಮಗೆ ವೋಟ್ ಮಾಡಿ ಸರ್ಕಾರದ ಒಂದು ಆಳ್ವಿಕೆ ಮಾಡೋದಕ್ಕೆ ನಿಮಗೆ ಒಂದು ಇದನ್ನ ನೀಡಿದೆ. ಆದ್ರೆ ಯಾರ ಜವಾಬ್ದಾರಿ ಕೂಡ ನಮ್ಗಿಲ್ಲ ಅನ್ನೋ ಒಂದು ರೀತಿಯಲ್ಲಿ ತಾವು ಸರ್ಕಾರವನ್ನ ಆಳ್ವಿಕೆ ಮಾಡ್ತಾ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆ ಮಾಡ್ತಾ ಇದೀವಿ ಮುಖಾಂತರ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಏನು ಕಾರ್ಮಿಕರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ತಾವು ಉತ್ತಮ ರೀತಿಯಲ್ಲಿ ನೀಡದೇ ಇದ್ರೆ ಈ ಮೂಡಲಬಾಗಿಲಿಂದ ರಾಜ್ಯ ಸರ್ಕಾರದ ಉದ್ದಕ್ಕೂ ಕೂಡ ನಮ್ಮ ಸಂಘಟನೆಯಿಂದ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.